ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತೀ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಆತ್ಮೀಯರೇ, ಇಂದು 30ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಗುರುವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ, ಖಗೋಳದ ಗ್ರಹಸ್ಥಿತಿ ಏನು, ಅದಲ್ಲದೆ ರಾಶಿಫಲ ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಪ್ರತಿಪದೆಯ ತಿಥಿಯಾಗಿರತಕ್ಕಂಥದ್ದು. ವಾರ ಗುರುವಾರ. ಈ ದಿವಸ ನಕ್ಷತ್ರ ಶ್ರವಣ ನಕ್ಷತ್ರ ಇದೆ, ಆಯುಷ್ಮಾನ್ ಯೋಗ ಇದೆ, ಬಾಲವ ಕರ್ಣ ಇದೆ ಅಂದಾಗ ಒಳ್ಳೆಯ ದಿವಸ ಅಲ್ವೇ. ಗುರುವಾರ ದಿವಸ ಆಯುಷ್ಮಾನ್ ಯೋಗ, ಒಳ್ಳೆಯದಾಗುವಂತಹ ಯೋಗದ ಪಂಚಾಂಗ. ಹೀಗಿರುವಾಗ ಇವತ್ತಿನ ಖಗೋಳದ ಗ್ರಹ ಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿ ಶೂನ್ಯ, ವೃಷಭ ರಾಶಿಯಲ್ಲಿ ಕುಜ ಇದ್ದಾನೆ, ಮಿಥುನ ರಾಶಿಯಲ್ಲಿ ಎಂದಿನಂತೆ ಬುಧ, ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ರವಿಯ ಯುತಿ, ಸಿಂಹರಾಶಿಯಲ್ಲಿ ಶುಕ್ರ ಕೇತುವಿನ ಯುತಿ, ಕನ್ಯಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ, ತುಲಾ ವೃಶ್ಚಿಕ ಧನು ಈ 3 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಚಂದ್ರನು ಇವತ್ತಿನ ದಿವಸ ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದಲ್ಲಿದ್ದಾನೆ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇಂದಿನ ಖಗೋಳದ ಸ್ಥಿತಿ. ಖಗೋಳದ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು ಮೇಷಾದಿ 12 ರಾಶಿಯವರೆಗೆ ಏನಿದೆ. ಹಾಗಿದ್ದರೆ ಮೇಷಾದಿ 12 ರಾಶಿಗಳ ಫಲ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಸುಖಾಧಿಪತಿ, ಒಳ್ಳೆಯ ಯೋಗದ ಫಲ. ನೀವೇನಾದರೂ ಉದ್ಯೋಗಿಗಳಾಗಿದ್ದಲ್ಲಿ, ನಿಮಗೆ ಬಾಸ್ ಹೇಳುವವರು ಲೇಡಿಯಾಗಿದ್ದಲ್ಲಿ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಂದರ್ಭ ಇರತಕ್ಕಂಥದ್ದು, ಅಥವಾ ಹೆಣ್ಣು ಮಕ್ಕಳಿಗೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂತಹ ಒಂದು ಸುಸಂದರ್ಭ ಇವತ್ತಿನ ದಿವಸ. ಧನಸ್ಥಾನದಲ್ಲಿ ಕುಜ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಕುಜನ ತೊಂದರೆ ಇದ್ದೇ ಇರ್ತದೆ. ಮಾತಿನಲ್ಲಿ ಘರ್ಷಣೆ, ಮನಸ್ತಾಪಗಳು, ಹೊಂದಾಣಿಕೆ ಇತ್ಯಾದಿ. ಹೀಗಾಗಿ ಸ್ವಲ್ಪ ಮಾತನಾಡುವಾಗ ಮಾತಿನಲ್ಲಿ ಹಿಡಿತ ಇದ್ದರೆ ಭಾಳ ಒಳ್ಳೆಯದು. ಆಲೋಚಿಸಿ ಮಾತನಾಡಿ, ಅಥವಾ ಎದುರು ಭಾಗದಲ್ಲಿರುವ ವ್ಯಕ್ತಿ ಯಾರು ಎಂಬುದನ್ನು ತಿಳಿದುಕೊಂಡು ಮಾತನಾಡಿ, ಅಥವಾ ವಿಷಯವನ್ನು ಚೆನ್ನಾಗಿ ಅರಿತು ಮಾತನಾಡಿ. ಆಗ ಮಾತಿಗೆ ಒಂದು ತೂಕ ಬರ್ತದೆ, ಬೆಲೆ ಬರ್ತದೆ, ನಿಮಗೆ ಗೌರವ ಸಿಗ್ತದೆ. ಮೇಷರಾಶಿಯವರಿಗೆ ಯಾಕೆ ಗೌರವ ಸಿಗ್ತದೆ ಅಂದರೆ 4ನೇ ಮನೆಯಲ್ಲಿ ನಿಮಗೆ ಗುರು ಇದ್ದಾನೆ. ಆದ್ದರಿಂದ ಕೇಂದ್ರದಲ್ಲಿ ಗುರು ಇದ್ದಾಗ ಸಾಧಾರಣವಾಗಿ ಗೌರವ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ, ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಪಡ್ಕೊಳ್ಳಿ, 9ರ ಸಂಖ್ಯೆಯನ್ನು ಬೇಕಾದಲ್ಲಿ ಬಳಸಿಕೊಳ್ಳಿ. ಜೊತೆಯಲ್ಲೇ ಪೂರ್ವ ದಿಕ್ಕು ವ್ಯವಹಾರಕ್ಕೆ ಅನುಕೂಲ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಕುಜ ಜನ್ಮರಾಶಿಗೆ ಬಂದಾಗ ತೊಂದರೆಯನ್ನು ಕೊಡ್ತಾನೆ, ಅದು ನಿತ್ಯವೂ ಹೇಳ್ತಾ ಇರ್ತೇನೆ. ಆದರೆ ಅವನು ಸಪ್ತಮಾಧಿಪತಿಯಾಗಿ ನಿಮ್ಮ ರಾಶಿಗೆ ಬಂದಿದ್ದಾನೆ. ಅಂದರೆ ತವರು ಮನೆಗೆ ಹೋದ ಹೆಣ್ಣು ಗಂಡನ ಮನೆಗೆ ಬಂದ ಹಾಗೆ. ಅಂದ್ರೇನು ನೀವೇ ಅರ್ಥ ಮಾಡ್ಕೊಳ್ಳಿ. ಅರ್ಥಾತ್ ಬಿಟ್ಟು ಹೋದಂತಹ ವ್ಯಕ್ತಿಗಳು ಮತ್ತೆ ಬರುವ ಸಾಧ್ಯತೆ ಇರತಕ್ಕಂಥದ್ದು ನಿಮ್ಮ ಮನೆಗೆ. ಕುಟುಂಬದಲ್ಲಿ ವೈಮನಸ್ಸೆ ಇದ್ದು ದೂರ ಸರಿದಂತಹ ವ್ಯಕ್ತಿಗಳು ಮತ್ತೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದು ಗಂಡ ಹೆಂಡತಿಯರ ವಿಷಯಕ್ಕೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ವ್ಯಕ್ತಿಗಳು ಯಾರೇ ದೂರ ಸರಿದು ಹೋಗಿದ್ದರೂ ಸಹಿತವಾಗಿ ಮತ್ತೆ ಬರುವ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅಥವಾ ನಿಮ್ಮ ಮಿತ್ರರಾಗಿರ್ಬೋದು. ಒಟ್ಟಾರೆ ಇವತ್ತಿನ ದಿವಸ ನಿಮಗೆ ಒಂದು ರೀತಿಯಾದಂತಹ ಸುಸಂದರ್ಭದ ಕಾಲ ಅಂತ ಹೇಳಬಹುದು. ಇದು ಚಂದ್ರನು ನಿಮ್ಮ ರಾಶಿ ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಧನಾಧಿಪತಿಯಾಗಿರ್ತಕ್ಕಂತಹ ಬುಧನು ಧನಸ್ಥಾನದಲ್ಲೇ ಇದ್ದದ್ದರಿಂದ ಧನ ಸಮೃದ್ಧಿಯಾಗುವಂತಹ ಯೋಗ, ಅಥವಾ ಸಮೃದ್ಧವಾದಂತಹ ಧನ ಸಿಗುವಂತಹ ಯೋಗ ಇವತ್ತಿನ ದಿವಸ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಜೇನುತುಪ್ಪದ ಅಭಿಷೇಕ, ಜೊತೆಯಲ್ಲಿ ನಾರಾಯಣನ ಸೇವೆ, ನಾರಾಯಣನ ಅಷ್ಟಾಕ್ಷರಿ ಜಪ ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ.
ವೃಷಭ ರಾಶಿಯವರು 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಪೂರ್ವ ದಿಕ್ಕಿನಲ್ಲಿ ಯಶಸ್ಸು ನಿಮಗಾಗಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಬುಧನು ನಿಮ್ಮ ರಾಶಿಯಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಅನುಕೂಲ. ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹಿತವಾಗಿ ಜೀವನದಲ್ಲಿ ಕಲಿಯಬೇಕು, ಜೀವನದ ಪಾಠವನ್ನೇ ಕಲಿಯಬೇಕು ಅನ್ನುವಂತಹ ಉತ್ಸುಕತೆಯಲ್ಲಿದ್ದಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಅನುಕೂಲಕರವಾದಂತಹ ದಿವಸವಾಗಿದೆ. ನಿಮ್ಮ ರಾಶಿಯ ಗುರುವರೂ ಚೆನ್ನಾಗಿದೆ. ಹೀಗಾಗಿ ಯೋಚನೆ ಮಾಡಬೇಕಾದ್ದಿಲ್ಲ. ವಿದ್ಯಾರ್ಜನೆಗೆ ಅನುಕೂಲ ಇರತಕ್ಕಂಥದ್ದು. ವಿದ್ಯೆಯನ್ನು ಕಲಿಸತಕ್ಕಂತಹ ಪಾಠ ಪ್ರವಚನಾದಿಗಳಿಂದ ಮಾಡತಕ್ಕಂತಹ ವ್ಯಕ್ತಿಗಳಿಗೂ ಸಾಕಷ್ಟು ಅನುಕೂಲತೆಗಳು, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ವಿದ್ಯಾಕ್ಷೇತ್ರವನ್ನು ನೀವು ನಡೆಸ್ತಾ ಇದ್ದೀರಿ, ಅಂಥವರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಅಥವಾ ನಿಮ್ಮ ಶಾಲೆಗೆ ಬರುವಂತಹ ಮಕ್ಕಳ ಅಭ್ಯುದಯಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀರಿ. ಆ ಪ್ರಾರ್ಥನೆ ಫಲಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ನಾರಾಯಣನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಅಷ್ಟಾಕ್ಷರಿ ಜಪವನ್ನು ಪಠನ ಮಾಡಿ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ, ಜೊತೆಯಲ್ಲಿ ಆಗ್ನೇಯ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ವಿಷ್ಣುವಿನ ಕೃಪೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮಿಥುನ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಮಾವನ ಮನೆಗೆ ಹೋಗ್ಲಿಕ್ಕೆ ಒಳ್ಳೆಯ ದಿವಸ ಇವತ್ತು. ನಿಮ್ಮ ರಾಶಿಯಾಧಿಪತಿಯೇ ಸಪ್ತಮಕ್ಕೆ ಹೋಗ್ಬಿಟ್ಟಿದ್ದಾನೆ. ಅಥವಾ ಹೆಣ್ಣು ಮಕ್ಕಳಿಗೆ ಮಾವನ ಮನೆಗೆ ಅರ್ಥಾತ್ ತವರು ಮನೆಗೆ ಹೋಗಲಿಕ್ಕೆ ಒಳ್ಳೆಯ ದಿವಸವಾಗಿರ್ತಕ್ಕಂಥದ್ದು. ಕೌಟುಂಬಿಕ ಕಲಹಗಳು ದೂರವಾಗುವಂತಹ ಸಾಧ್ಯತೆ, ಮನಸ್ತಾಪಗಳನ್ನು ದೂರ ಇಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಎಲ್ಲವನ್ನು ಮರೆತು ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಸುಯೋಗ. ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದರಿಂದ, ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದರಿಂದ ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಿರುಕುಳ ಬರುವಂತಹ ಸಾಧ್ಯತೆ ಇದೆ. ಬಾಧಾಸ್ಥಾನದಲ್ಲಿ ಕುಜ ಇದ್ದದರಿಂದ ಬಾಧೆ, ದೇಹಕ್ಕೆ ಬಾಧೆ ಅಥವಾ ಹಣಕಾಸಿಗೆ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಚೌಡೇಶ್ವರಿ ಅನುಗ್ರಹ ಬೇಕು. ಚೌಡಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಸಿಗಂಧೂರಿಗೆ ಹೋಗಿ ಬನ್ನಿ. ಆ ತಾಯಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ದಕ್ಷಿಣ ದಿಕ್ಕು ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಚೌಡೇಶ್ವರಿ ಅನುಗ್ರಹದಿಂದ ಎಲ್ಲ ಕಷ್ಟ ನಿವಾರಣೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಕೇತುವಿನ ಯುತಿ. ಮಂತ್ರಮಾಟಾದಿಗಳ ಭಯ, ನೆಗೆಟಿವ್ ಎಲ್ಲ ಕೆಟ್ಟ ಯೋಚನೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ತೊಂದರೆ, ವ್ಯಾಪಾರ ವ್ಯವಹಾರದಲ್ಲಿ ತೊಡಕು, ಕೌಟುಂಬಿಕವಾಗಿ ಅನ್ಯೋನ್ಯತೆ ಇಲ್ಲದಿರುವಿಕೆ, ಮನಸ್ಸಿಗೆ ಚಿಂತೆ, ಮನೆಯವರಿಗೆ ಚಿಂತೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈ ಪರಿಹಾರಕ್ಕೆ, ಚಿಂತಾ ಪರಿಹಾರಕ್ಕೆ ಏನು ಮಾಡಬೇಕು? ಚಿಂತಾ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಲಿತಾ ಉಪಾಸನೆ. ಲಲಿತಾ ಸಹಸ್ರನಾಮವನ್ನು ಓದುವುದರಿಂದ ಅಥವಾ ಯಾದೇವಿ ಸರ್ವಭೂತೇಶು ಸ್ಮೃತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ, ಮನಃಶಾಂತಿ ಉಂಟಾಗುವಂತಹ ಸಾಧ್ಯತೆ ಇದೆ ಸಿಂಹರಾಶಿಯವರಿಗೆ. ಅಷ್ಟಮ ಶನಿಯ ದೋಷ ಇದ್ದದರಿಂದ ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಸೂರ್ಯನ ಉಪಾಸನೆಯನ್ನು ಹಾಗೂ ಶಿವನ ಉಪಾಸನೆಯನ್ನು ಮಾಡುವುದರಿಂದ ಕೆಡುಕಾಗುವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರ, ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು, ಸೂರ್ಯನಾರಾಯಣ ಉಪಾಸನೆಗೆ ಇದನ್ನೆಲ್ಲ ಮಾಡಿಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮಾಂದ್ಯ ಉದಯವಾಗಿದೆ. ಪರಸ್ಪರವಾಗಿ ಶನಿ ಮತ್ತು ಮಾಂದ್ಯರ ದೃಷ್ಟಿ. ಮಂದಮಾಂದ್ಯರ ದೃಷ್ಟಿ ಬಿತ್ತು ಅಂದರೆ ಕೇಳಬೇಕಾ? ಪಿತೃದೋಷವು ಬಂದು ಅಡರುತ್ತದೆಯಂತೆ, ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತದೆಯಂತೆ. ಮನೆಯಲ್ಲಿ ಕಾಗೆಗಳ ಕೂಗು, ಮನೆಯಿಂದ ಹೊರಗೆ ಬಿದ್ದರೆ ಕಾಗೆಗಳ ಭಯ, ಹೋಗಿ ಗಮ್ಯವನ್ನು ಸೇರುವಾಗಲೂ ಕಾಗೆಯ ಹಿಂಡುಗಳ ತೊಂದರೆ. ಒಟ್ಟಾರೆ ಕಾಗೆಗಳಿಂದ ಇವತ್ತಿನ ದಿವಸ ಹಲವಾರು ಸಮಸ್ಯೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕನ್ಯಾರಾಶಿಯವರಿಗೆ. ಕನ್ಯಾರಾಶಿಯವರಿಗೆ ವಿಶೇಷವಾಗಿ ಪಿತೃದೋಷ ಪರಿಹಾರಕ್ಕೆ ಮೋಕ್ಷಾರಣಮದಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರುವಂತಹ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಪರಿಹಾರವನ್ನು ಕಂಡುಕೊಳ್ಳಿ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ,
ಉತ್ತರ ದಿಕ್ಕು, ಜೊತೆಯಲ್ಲಿ ಮಹಾವಿಷ್ಣುವಿನ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗ್ತದೆ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 11ನೇ ಭಾವದಲ್ಲಿ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ. ನಿಮ್ಮ ವಸ್ತು ಬೇರೆಯವರ ಮನೆಯಲ್ಲಿದ್ದಾಗ ನಿಮಗೆ ಸಂತೋಷ ಆಗ್ತದೆಯಾ? ಖಂಡಿತ ಸಂತೋಷ ಆಗೋದಿಲ್ಲ. ನಮ್ಮ ಮನೆಯ ವಸ್ತು ನಮಗೆ ಬೇಕು ಹೇಳುವಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ನಿಮ್ಮ ಮನೆಯ ವಸ್ತು ಬೇರೆಯವರ ಮನೆಯಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಏನು ಮಾಡ್ತೀರಿ? ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತೀರಿ. ಅದೇ ಪರಿಹಾರವನ್ನು ಕಂಡುಕೊಳ್ಳಬೇಕಾದಂತಹ ದಿವಸ ಇವತ್ತಿನ ದಿವಸ. ಏನು ಮಾಡಬೇಕು, ಏನು ಮಾಡಿದರೆ ಪರಿಹಾರ ಆಗ್ತದೆ. ಲಕ್ಷ್ಮೀನಾರಾಯಣನ ಉಪಾಸನೆಯನ್ನು ಮಾಡುವುದರಿಂದ ಬಾಧೆಯಲ್ಲಿರ್ತಕ್ಕಂತಹ ಶುಕ್ರನ ದೋಷ ನಿವಾರಣೆ ಆಗ್ತದೆ. ಲಕ್ಷ್ಮೀನಾರಾಯಣ ಪಾರಾಯಣ, ಅದರಲ್ಲೂ ಬೇರೆ ಬೇರೆ ವಿಧಾನಗಳಿದ್ದಾವೆ. ಸಕೃದಾವರ್ತನ ಪಾರಾಯಣ, ಸಂಪುಟಿ ರೀತಿಯಲ್ಲಿ ಪಾರಾಯಣ, ಸಂಕಲೀಕರಣ ರೀತಿಯಲ್ಲಿ ಪಾರಾಯಣ ಇತ್ಯಾದಿಯಾಗಿ ಒಟ್ಟಾರೆ ತುಲಾರಾಶಿಯವರಿಗೆ ದೋಷ ನಿವಾರಣೆಗೆ ಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಥವಾ ಲಕ್ಷ್ಮೀನಾರಾಯಣ ಪಾರಾಯಣ ವಗೈರೆ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತುಲಾರಾಶಿಯವರು ವಿಶೇಷವಾಗಿ ಬಿಳಿ ಬಣ್ಣದ ವಸ್ತ್ರ, 6 ನಿಮ್ಮ ಸಂಖ್ಯೆ, ಅನ್ನಪೂರ್ಣೇಶ್ವರಿ ದೇವಿ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಕುಜ ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಅಂದರೆ ಕುಜನ ಬಲ ಚೆನ್ನಾಗಿದೆ. ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮ, ಪಂಚಮ ಶನಿಯ ಕಾಟ, ಆಗಾಗ ತೊಂದರೆಗಳು, ಮಕ್ಕಳು ತೊಂದರೆ ಕೊಡ್ತಾನೆ ಇರ್ತಾರೆ. ನಿಮಗೆ ಎಷ್ಟು ಹಣ ಕೊಟ್ಟರೂ ಸಾಕಾಗಲ್ಲ. ವಿದೇಶದಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ, ಕೆಲಸ ಕಾರ್ಯಗಳಿಲ್ಲ, ಮನಸ್ಸಿಗೆ ತೊಂದರೆ, ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನಷ್ಟ, ಇವೆಲ್ಲ ಉಂಟಾಗುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ. ಪರಿಹಾರಕ್ಕೆ ಭಾಗ್ಯದಲ್ಲಿ ಗುರು ಇದ್ದಾನೆ, 9ನೇ ಮನೆಯಲ್ಲಿ ಗುರು ಇದ್ದಾನೆ, ಅದೇ ನಿಮಗೆ ಭಾಗ್ಯ. ಗುರುವಿನ ಆಶ್ರಯವನ್ನು ಹೊಂದುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಗುರು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಗುರುವಿನ ಮಂತ್ರವನ್ನು ಜಪಿಸಿ. ನೀವು 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಯಶಸ್ಸು, ಕೀರ್ತಿ, ಲಾಭ. ಮಾಡ್ಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲ ನೋಡುವಾಗ ಸಪ್ತಮದಲ್ಲಿ ಬುಧ ಇದ್ದಾನೆ, ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗವಾಗಿರ್ತಕ್ಕಂಥದ್ದು ಬುಧನಿಗೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಉಂಟಾಗ್ತದೆ. ವಿದ್ಯಾಪೇಕ್ಷೆಗಳಿಗೆ ಅನುಕೂಲ, ನೆಮ್ಮದಿ. ವಿದ್ಯೆಯನ್ನು ಬೋಧಿಸುವಂತಹ ಬೋಧಕರಿಗೂ ಸಹಿತವಾಗಿ ಅಭಿವೃದ್ಧಿಯಾಗುವಂತಹ ಲಕ್ಷಣ, ಅರ್ಥಾತ್ ವ್ಯವಹಾರ ಕ್ಷೇತ್ರದಲ್ಲಿ ಅನುಕೂಲ ಉಂಟಾಗುವಂತಹ ಲಕ್ಷಣ ಇದೆ. ಕೌಟುಂಬಿಕವಾಗಿ ನೋಡುವಾಗ ಹಲವಾರು ಸಮಸ್ಯೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಮಹಾವಿಷ್ಣುವಿನ ಉಪಾಸನೆ ಮಾಡಿಕೊಳ್ಳಿ. ಜೊತೆಯಲ್ಲಿ ಅಘೋರಾಸ್ತ್ರ ಮಂತ್ರವನ್ನು ಜಪಿಸಿ. ಕಷ್ಟ ನಿವಾರಣೆಯಾಗ್ತದೆ. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಕೇಸರಿ ಬಣ್ಣ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಯಶಸ್ಸನ್ನು ಕೊಡುವಂಥದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ ಧನುರಾಶಿಯವರು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ತೃತೀಯ ಭಾವದಲ್ಲಿ ಶನಿ ಮಹಾತ್ಮ. ಭೂ ವ್ಯವಹಾರದಲ್ಲಿ ತೊಂದರೆ ಉಂಟಾದೀತು. ಗದ್ದೆ, ತೋಟ ಇತ್ಯಾದಿಗಳಲ್ಲಿ ನಿಮಗೆ ತೊಂದರೆ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಕೆಲವರಿಗೆ ಭೂತ ಬಾಧೆ, ಕೆಲವರಿಗೆ ಮುನೇಶ್ವರನ ತೊಂದರೆ, ಹೀಗಾಗಿ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಭೂಮಿಗೆ ಹಾಕಿದಂತಹ ಧಾನ್ಯಗಳೇ ನಷ್ಟವಾಗಿ ಹೋಗುವಂತಹ ಸಾಧ್ಯತೆ ಇದೆ. ವ್ಯಾವಹಾರಿಕವಾಗಿ ಸಾಕಷ್ಟು ಗೊಂದಲಗಳು, ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೌಟುಂಬಿಕವಾಗಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳಿಗೆ ಅವಕಾಶಗಳು ಕಡಿಮೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಸಪ್ತಮದಲ್ಲಿರ್ತಕ್ಕಂತಹ ಗುರುವಿನ ಅನುಗ್ರಹದಿಂದ ಮಂಗಲ ಕಾರ್ಯ ಇತ್ಯಾದಿಗಳು ಜರುಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಖರ್ಚು ಜಾಸ್ತಿ ಆಗ್ತದೆ, ಆದರೆ ಮಂಗಲ ಕಾರ್ಯ ಆಗುವಂತಹ ಸಾಧ್ಯತೆಗಳು. ಕೌಟುಂಬಿಕವಾಗಿಯೂ ನೆಮ್ಮದಿ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ಮಕರ ರಾಶಿಯವರಿಗೆ. ನೋಡಿ, ಮಕರ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಕಪ್ಪು ಮತ್ತು ಬಿಳಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಬಣ್ಣ. ಉತ್ತರ ದಿಕ್ಕಿನಲ್ಲಿ ನಿಮಗೆ ಯಶಸ್ಸನ್ನು ಕೊಡುವಂತಹದ್ದಿದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತಿದೆ ಶನೀಶ್ವರನ ಅನುಗ್ರಹದಿಂದ. ಈಗ ನೋಡಿ, ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಾಧಿಪತಿಯಾಗಿರ್ತಕ್ಕಂತಹ ಗುರು 6ನೇ ಭಾವದಲ್ಲಿದ್ದಾನೆ. ಶತ್ರುಗಳ ಭಾವದಲ್ಲಿ ಗುರು ನಿಂತಿದ್ದಾನೆ ಎಂದು ಶತ್ರುಗಳನ್ನು ದಮನ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಯಿಂದ 5ನೇ ಭಾವದಲ್ಲಿ ಬುಧ ಇದ್ದದ್ದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ,
ವಿದ್ಯೆಯಿಂದ ಸಾಕಷ್ಟು ಅಭಿವೃದ್ಧಿ, ವಿದ್ಯೆಯಿಂದ ನೆಮ್ಮದಿಯನ್ನು ಕಾಣುವಂಥ ಒಂದು ಸುಯೋಗ, ವಿದ್ಯೆಯಿಂದ ನೆಮ್ಮದಿಯನ್ನು ಕಾಣುವಂಥ ಒಂದು ಸುಯೋಗ. ಆದರೆ 7ನೇ ಮನೆಯಲ್ಲಿ ಸ್ವಲ್ಪ ಶುಕ್ರ ಮತ್ತು ಕೇತುವಿನ ಯುತಿ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇರುವುದಿಲ್ಲ, ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಕಡಿಮೆಯಾಗಿರ್ತದೆ, ದಾಂಪತ್ಯ ಜೀವನವೇ ಕಹಿ ಹೇಳುವಂಥ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4. ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಆಗಿರುವಂತಹ ಬಣ್ಣಗಳು. ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಪಂಚಮದಲ್ಲಿ ಗುರುವಿನ ದೃಷ್ಟಿ. ಮಕ್ಕಳಿಂದ ನಿಮಗೆ ಯಶಸ್ಸು, ಮಕ್ಕಳು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಿಮ್ಮ ಚಿತ್ತ, ಮಕ್ಕಳು ಮಾಡುವಂತಹ ಕೆಲಸ ಕಾರ್ಯದಿಂದ ಜನರಿಗೆ ಅನುಕೂಲ, ಮಕ್ಕಳು ಮಾಡುವಂತಹ ಸೇವೆ ಜನಾರ್ದನ ಸೇವೆಯಾಗುವಂತಹ ಲಕ್ಷಣ. ಒಟ್ಟಾರೆ ಇವತ್ತಿನ ದಿವಸ ಒಳ್ಳೆಯ ದಿವಸವಾಗಿರ್ತಕ್ಕಂತಹದ್ದು ಮಕ್ಕಳಿಗೆ. ಆದರೆ ದೀಪದ ಬುಡದಲ್ಲಿ ಕತ್ತಲೆ ಹೇಳುವ ಪ್ರಕಾರವಾಗಿ ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ಶನಿ ಮಹಾತ್ಮದಿಂದ ಹಲವಾರು ತೊಂದರೆಗಳು, ಸಮಸ್ಯೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವು ವಸ್ತುಗಳನ್ನೇ ಕಳೆದುಕೊಂಡು ಬಿಡ್ತೀರಿ, ಕೆಲವು ವಸ್ತುಗಳೇ ಸರಿಯಾಗಿ ಇರುವುದಿಲ್ಲ. ಇಂತಹ ಪ್ರಮೇಯಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಮೀನರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ, ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ವಿಶೇಷವಾಗಿ ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸಿ 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಕೆಂಪು ಬಣ್ಣಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದು. ರಾಯರ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಇಂದು 12 ರಾಶಿಯವರು ವಿಶೇಷವಾಗಿ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ರಾಯರ ಸೇವೆಯನ್ನು ಮಾಡಿಕೊಳ್ಳುವುದರಿಂದ ಅಥವಾ ಶಿರಡಿ ಸಾಯಿಬಾಬಾನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಕಾಣುವಂಥ ಒಂದು ಸುಯೋಗದ ದಿವಸವಾಗಿದೆ. ಮಾಡಿಕೊಳ್ಳಿ, ಶುಭವಾಗ್ತದೆ ಇವತ್ತಿನ ಕಾಲದರ್ಶನದಲ್ಲಿ. ವೀಕ್ಷಕರೇ, ಮನೆಯಲ್ಲಿ ಚಿಂದಿಯಾದಂತಹ ಬಟ್ಟೆಯನ್ನು ಇಟ್ಟುಕೊಳ್ಳಬೇಡಿ. ಚಿಂದಿಯಾದ ಬಟ್ಟೆಗಳು ನಿಮಗೆ ಚಿಂತೆಯನ್ನು ಜಾಸ್ತಿ ಮಾಡಿಸ್ತದೆ. ಆದ್ದರಿಂದ ಚಿಂದಿ ಬಟ್ಟೆ ಮನೆಯಲ್ಲಿ ಇಟ್ಕೊಳ್ಬಾರ್ದು, ಅದರಿಂದ ತೊಂದರೆಗಳೇ ಜಾಸ್ತಿ ಆಗುವಂತಹ ಲಕ್ಷಣ. ವೀಕ್ಷಕರೇ, ಇಂದಿನ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ನಂಬರ್ಗಳು ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.